ಹಿರಿಯ ಶಾಸಕ ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದ ಬೆನ್ನಲ್ಲೇ ಗದಗದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ನಗರಸಭೆ ಸದಸ್ಯರ ಅಸಮಾಧಾನ ಮತ್ತಷ್ಟು ತೀವ್ರಗೊಂಡಿದೆ. ಸಚಿವ ಸ್ಥಾನ ಸಿಗದಿರುವುದನ್ನು ಖಂಡಿಸಿ ಗದಗ ಟು ಬೆಟಗೇರಿ ನಗರಸಭೆಯ ಕಾಂಗ್ರೆಸ್ ಸದಸ್ಯರು ಸಾಮೂಹಿಕ ರಾಜೀನಾಮೆ ಸಲ್ಲಿಸಿದ್ದು ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯದ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಗದಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ನಗರಸಭೆಯ ಕಾಂಗ್ರೆಸ್ ಸದಸ್ಯರು ತಮ್ಮ ರಾಜೀನಾಮೆ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ಅಂಗವನ್ನ ದೇಹದ ಅಂಗವನ್ನ ತಗೊಂಡಾರ ನಮ್ಮ ಎಚ್.ಕೆ. ಪಾಟೀಲ್ ಕೊಳ್ಳಾರ್ದಕ್ಕ ಇದು ಸರ್ಕಾರ ಅಂಗವಿಕಲ ಸರ್ಕಾರ ಅಂತ ನಾನು ಸರ್ಕಾರಕ್ಕೆ ನಾವು ಅಭ್ಯರ್ಥಿಯಾಗಿ ದುಡಿಯಕ್ಕೆ ನಮ್ಗೆ ಇಷ್ಟ ಇಲ್ಲ. ನಮ್ಮ ಸಾಹೇಬ್ ಭಾಳ ಅನ್ಯಾಯ ಮಾಡ್ರೆ ಹಂಗಾಗಿ ನಾವು ರಾಜೀನಾಮೆ ಕೊಡಕ್ ಸಿದ್ಧರಾಗಿ ಗುಡಿಯಾಗ ದೇವರಿಲ್ಲ ನಾವು ಪೂಜಾರಿಗಳು ಏನ್ ಮಾಡಿದ್ರೆ ಅದಕ್ಕೆ ನಾನು ಮನ ನೊಂದು ರಾಜೀನಾಮೆ ನೀಡುತ್ತೀನಿ. ರಾಜಕಾರಣದೊಳಗೆ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರು ಅದರೊಳಗೆ 1 ನಂಬರು ಅವರೇ ಇಲ್ಲದಂತಂದ್ರೆ ನಾವ್ಯಾಕೆ ನಗರಸಭೆ ನಾಮನಿರ್ದೇಶಿತರಾಗಿರ್ಬೇಕಂತ ಇವತ್ತು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಾಜೀನಾಮೆ ಕೊಡುತ್ತಿದ್ದೇನೆ. ಮಂಡ್ಯ, ಮೈಸೂರು, ಬೆಂಗಳೂರು ಸೇರಿದಂತೆ ದಕ್ಷಿಣ ಭಾಗದ ನಾಯಕರಿಗೆ ಸಚಿವ ಸ್ಥಾನ ನೀಡಲಾಗಿದ್ದು, ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಎಚ್.ಕೆ. ಪಾಟೀಲ್ ಅವರನ್ನ ಸಚಿವ ಸಂಪುಟದಿಂದ ಹೊರಗಿಡಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ವರದಿ ಗಾಳೆಪ್ಪ ಎಚ್. ಹರಿಜನ್, ಗದಗ. ಈ ಸಲನು ಸಹಿತ ಅವರು ಪ್ರವಾಸೋದ್ಯಮ ಇಲಾಖೆ ಸಚಿವರಾಗಿದ್ದಾರೆ. ಕಾನೂನು ಮಂತ್ರಿ ಆಗಕ್ಕೆ ಪ್ರವಾಸೋದ್ಯಮ ಇಲಾಖೆ ಬಂದಿದ್ರು ಸರ್. ರಾಷ್ಟ್ರಕ್ಕೆ ಪರಿಚಯ ಮಾಡಿಸ್ಕೊಬೇಕು ಪ್ರವಾಸೋದ್ಯಮ ಇಲಾಖೆ. 2 ವರ್ಷದೊಳಗೆ ಯಾವುದೇ ಒಂದು ಕ್ರಿಮಿನಲ್ ಕೇಸ್ ಇತ್ಯರ್ಥಕ್ಕೆ 2 ವರ್ಷ ಅಭಿನಯ ಮಾಡುವಂತ ಮತ್ತು ಇಂಥ ಒಂದು ಒಳ್ಳೆಯ ಹೆಸರು ತರುವಂತ ಒಬ್ಬ ದಕ್ಷ ಪ್ರಾಮಾಣಿಕ ಆಡಳಿತಗಾರರಿಗೆ ಸಚಿವ ಸಂಪುಟ ಅವಕಾಶ ಇರೋದ್ರ ನಮ್ಗೆಲ್ಲರಿಗೂ ಬಹಳ ನೋವಾಗಿದೆ. ವಿಶೇಷ ಉತ್ತರ ಕರ್ನಾಟಕ ಗೊತ್ತ ಸರ್. 51 ಜಿಲ್ಲೆ ಪಕ್ಷ ಸರ್. ಕಾರ್ಯಕರ್ತರಿಗೆ ಪಕ್ಷ ಇವತ್ತು ನಿಷ್ಠಾವಂತ ಒಬ್ಬ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಮನೆ ಮಾಡಕೊಂಡ್ರು ಅಂದ್ರೆ ಸರ್ ವೈಶಾಖ ಅವರಷ್ಟು ಕೊಡುಗೆ ಪಕ್ಷಕ್ಕೆ ಯಾರು ಮಾಡಿಲ್ಲ ಸರ್. ಯಾರು ಮಾಡಿಲ್ಲ. ಮೊನ್ನೆ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದೇ ಇರುವುದರಿಂದ ಗದಗ ಬೆಟಗೇರಿ ನಗರಸಭೆಯ 17 ಜನ ಜನಪ್ರತಿನಿಧಿಗಳು ಹಾಗೂ 5 ಜನ ನಾಮನಿರ್ದೇಶಿತ ಸದಸ್ಯರು ಒಟ್ಟಾರೆ 22 ಜನ ಸದಸ್ಯರು ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟಿದ್ದೇವೆ. ಯಾಕಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಎಐಸಿಸಿ ಅಧ್ಯಕ್ಷರು, ವಿರೋಧ ಪಕ್ಷದ ಲೋಕಸಭಾ ವಿರೋಧ ಪಕ್ಷ ನಾಯಕರಿಗೆ ನಾವೊಂದು ಮನವಿ ಮಾಡ್ತೀನಿ. ಈ ರಾಜ್ಯದೊಳಗ ರಾಜ್ಯ ಹಾಗೂ ರಾಷ್ಟ್ರದ ಶ್ರೇಷ್ಠ ಕಂಡ ನಾಯಕರಲ್ಲಿ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಸಾಹೇಬರು ಒಬ್ಬರು ಹೌದು. 2013ನೇ ಇಸ್ವಿಯಲ್ಲಿ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿಯ 4 ಬಾರಿ ಪ್ರಶಸ್ತಿ ನೀಡಿ ಈ ರಾಷ್ಟ್ರಕ್ಕೆ ಒಂದು ಕೀರ್ತಿ ತಂದಂತಹ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಗುರುತಿಸಿ ನೀಡಿದ್ದಾರೆ. ಅದು ಯಾರು ನೀಡಿದ್ದಾರೆ? ಈ ದೇಶದ ಪ್ರಧಾನಮಂತ್ರಿಗಳು. ದಯವಿಟ್ಟು ಪಕ್ಷದ ಹೈಕಮಾಂಡ್ ವಿನಂತಿ ಇದೆ, ತಾವು ಒಬ್ಬರು ನಿಷ್ಠಾವಂತ ರಾಜಕಾರಣಿಗೆ, ಕಳಂಕರಹಿತ ರಾಜಕಾರಣಿ ಹಾಗೂ ಎಲ್ಲರನ್ನು ಒಗ್ಗಟ್ಟುಕೊಂಡು ಹೋಗುವಂತಹ ಜನನಾಯಕರು ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಅವರು. 2008 ಒಳಗೆ ಶುದ್ಧ ನೀರು ಸರ್ಕಾರ ಅಂತಂದು ಅವ್ರಿಗೊಂದು ಬಿರುದು ಬಂತು. ಯಾಕಂದ್ರೆ ಕುಡಿಯುವ ನೀರು, ಶುದ್ಧ ನೀರು, ಈ ದೇಶದ ಪ್ರಧಾನಮಂತ್ರಿ ಕುಡಿಯುವ ನೀರನ್ನು ಕಟ್ಟಿ ಕಡೆ ಬಡವನು ಕೂಡ ಕುಡಿಯಬೇಕು ಅಂತ ಹೇಳಿ ಎಲ್ಲರಿಗೂ 2 ರೂಪಾಯಿಗೆ ಒಂದು 25 ಲೀಟರ್ ನೀರು ಸಿಗುವಂತ ಶುದ್ಧ ಕುಡಿಯುವ ನೀರನ್ನು ಅಧಿಕಾರವಂತಹ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಸಾಹೇಬರು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಹಾಗೂ ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ಹಾಗೂ ಗದಗ ಜಿಲ್ಲೆಗೆ ಅನ್ಯಾಯವಾಗಿದೆ. ನೋವನ್ನು ಉಂಟು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಅವರು ಒಂದು ಸಜ್ಜನ ರಾಜಕಾರಣಿ, ಯಾವುದೇ ಚುಕ್ಕಿ ಇಲ್ಲದಂತ, ಯಾವುದೇ ಅವರ ಹಗರಣವಿಲ್ಲದಂತ ನಾಯಕರು ಅಂತ ಕರ್ನಾಟಕದ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾದಾಗ ಮುನ್ಸೂಚನೆಯಲ್ಲಿ ನಿಂತು ಹೋರಾಟ ಮಾಡಿದಂಥವ್ರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಸಾಹೇಬರ ಖರ್ಗೆ ಸಾಹೇಬರ ಜೊತೆ ಅವರು ಪಕ್ಷವನ್ನು ಕಟ್ಟಿದಂಥವ್ರು. ಕಷ್ಟ ಕಾಲದಲ್ಲಿ ಪಕ್ಷ ಬಹುಮತ ಇಲ್ದಾಗೂ ನಮ್ಮ ಪಕ್ಷ ಕಡಿಮೆ ಸ್ಥಾನದಲ್ಲಿ ಇದ್ದಾಗೂ ಕೂಡ ಮುನ್ಸೂಚನೆಯಲ್ಲಿ ನಿಂತು ಹೋರಾಟ ಮಾಡಿದಂಥವ್ರು. ಇವತ್ತಿನ ದಿನ ನಾವು ಅವರಿಗೆ ಸಚಿವ ಸ್ಥಾನ ನೀಡೋದಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ನಾವೆಲ್ಲ ನಗರಸಭೆಯ 17 ಜನ ಸದಸ್ಯರು ಹಾಗೂ ನಾಮನಿರ್ದೇಶನದ 5 ಸದಸ್ಯರು 22 ಸದಸ್ಯರು ಡಿಸಿ ಆಫೀಸಿಗೆ ಬಂದು ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಅವರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಪಕ್ಷದ ಕೂಡ ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟಿದ್ದೇವೆ. ನಾನು ಜೈನುಲ್ಲಾಬ್ದೀನ್ ರೆಹಮಾನ್ ಸಾಬ್ ನಮಾಜಿ, ಗದಗ ಬೆಟಗೇರಿ ನಗರಸಭೆಯ ಸದಸ್ಯರು. ಕ್ಯಾಬಿನೆಟ್ ನಲ್ಲಿ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರು ಒಂದನೇ ಒಂದು ಲಿಸ್ಟ್ನೊಳಗೂ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರ ಹೆಸರು ಬರಬೇಕಾಗಿತ್ತು.
ಅವಾಗೂ ಅವರ ಹೆಸರು ಬರಲಿಲ್ಲ. ಇಲ್ಲ ಇನ್ನೂ ಒಂದು 2ನೇ ಲಿಸ್ಟ್ನಲ್ಲಿ ಅವ್ರ ಹೆಸರು ತಗೋಬಹುದು ಅಂತೇಳಿ ನಾವು ಸಮಾಧಾನದಿಂದ ಕಾದ್ವಿ. ನಿನ್ನೆ ಆದಂಥ ಒಂದು ಸಚಿವ ಸ್ಥಾನದ 2ನೇ ಅವಧಿಯೊಳಗೂ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರ ಹೆಸರು ಇರದೇ ಇರೋದ್ರಿಂದ ನಮಗೆ ಭಾಳ ನೋವಾಗಿ ನಾವು ಇವತ್ತು ಎಲ್ಲ 22 ಜನ ನಗರಸಭಾ ಸದಸ್ಯರು ನಾವು DC ಅವರಿಗೆ ಬಂದು ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದೀವಿ. ಇವತ್ತು ಉತ್ತರ ಕರ್ನಾಟಕದ ಒಂದು ಶ್ರೀಮಂತ ನಾಯಕ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು, ಅಂಥವ್ರಿಗೆ ಇವತ್ತು ಸಚಿವ ಸ್ಥಾನ ನೀವು ಕೊಡದೇ ಇರುವುದು ನಮ್ಮ ಈ ಗದಗ ಜಿಲ್ಲೆಗೆ ಒಂದು ನೋವು. ಯಾಕೆಂದರೆ ಎಚ್ ಕೆ ಪಾಟೀಲರು ಒಂದು ಗದಗಿಗಷ್ಟೇ ಒಬ್ಬ ಸೀಮಿತ ಆದಂಥ ನಾಯಕರಲ್ಲ. ಅವರು ಇಡೀ